ಜಾತಿ ಗಣತಿ ಮೂಲ ಪ್ರತಿ ಮನೆಯಲ್ಲಿದೆ, CM ಮನೆಯಲ್ಲಿದೆ ಅಂತ ಕಾಂಗ್ರೆಸ್ ಮೇಲೆ ಅಶೋಕ್ ಯಾರೋ ಹೇಳಿದ್ರಂತೆ. ಅದಕ್ಕೆ ಅವರು ಜಯಪ್ರಕಾಶ್ ಹೆಗಡೆನೇ ಕೇಳ್ರಿ, ನೀವೇಲ್ವ ಅವ್ರನ್ನ ಅಪಾಯಿಂಟ್ ಮಾಡಿದ್ದು? ಅದೇ ತಪ್ಪು ಬಿ ಜೆ ಪಿಯವರು ಮಾಡಿದ್ದು. ಅವ್ರು ಅಪಾಯಿಂಟ್ ಮಾಡಿದ್ದು ನಿಜ. ಈ ಜಯಪ್ರಕಾಶ್ ಹೆಗಡೆಗೆ ಆಸೆ ಬಂತು ನಾನು ಕಂಟೆಸ್ಟ್ ಮಾಡಬೇಕು ಅಂತ. BJPಲಿ ಟಿಕೆಟ್ ಇರಲಿಲ್ಲ, ಕಾಂಗ್ರೆಸ್ಸಲ್ಲಿ ಇತ್ತು. ಅದಕ್ಕೆ ಅವ್ರು ಹೇಳ್ದಂಗೆ ಇವ್ರು ಒಂದು ಸೈನ್ ಹಾಕ್ಕೊಟ್ಬಿಟ್ಟು ಹೋಗ್ಬಿಟ್ರು ಇವ್ರಿಗೆ. ಈಗ ಪ್ರಶ್ನೆ ಇರೋದಲ್ಲ, ಆಯಿತು ಅವ್ರೇನೋ ಮಾಡಿಕೊಂಡ್ರು, ಕಂಟೆಸ್ಟ್ ಮಾಡಿದ್ರು, ಸೋತರು, ಅದು ಬೇರೆ ವಿಚಾರ. ಯತೀಂದ್ರ ಹೇಳ್ತಾರೆ ಮೂಲಪ್ರತಿ ಇಲ್ದಿದ್ರು ಕಂಪ್ಯೂಟರ್ನಲ್ಲಿ ಡಾಟಾ ಇರ್ಬೋದು ಅಂತ. ಆಗಲ್ಲ. ಇಟ್ ಹ್ಯಾಸ್ ಟು ಮ್ಯಾಚ್ ವಿತ್ ದಿ ಒರಿಜಿನಲ್ ಪೇಪರ್. ಫಾರ್ ಎಕ್ಸಾಂಪಲ್, ಇಷ್ಟು ಓಟ್ ಬಂದಿದೆ ಅಂತ ಡಾಟಾ ಕೊಟ್ಟರೆ ಸಾಕ? VVPAT ಅಲ್ಲಿ ಅದು ಬೇಕು ಸ್ಲಿಪ್ ಅಂತ ನೀವು ಕೇಳಲ್ವಾ? ಕೊಡದೇ ಇದ್ರೆ ಬಿಡ್ತೀರಾ ಸಾಹೇಬರು? ನಿಮ್ಮ ರಾಹುಲ್ ಗಾಂಧಿ ಲಬಲಬ ಅಂತ ಬಡ್ಕತ್ತಾರೆ. ಇವತ್ತು ಅದೇ ಬುರುಡೆ, ಇನ್ನೊಂದು ಬುರುಡೆ. ಅದು ವಿದೇಶಕ್ಕೆ ಹೋದ ತಕ್ಷಣ ಅವ್ರಿಗೆ ಬ್ರೈನ್ ಎಲ್ಲ ಟರ್ನ್ ಆಗ್ಬಿಡ್ತೇನೋ ಮೋಸ್ಟ್ಲಿ. ಏನಪ್ಪ ಒಂದು ಕಾನೂನೇ ಮಾಡ್ಬಿಡ್ಬೇಕಾ ಅಂತ ನಾನು. ಹೊರಗಡೆ ದೇಶಕ್ಕೆ ಹೋದಾಗ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಿ ವಾಪಸ್ ಬರಂಗಿಲ್ಲ ದೇಶಕ್ಕೆ ಅಂತ. ಅವ್ನು ಯಾವನಾರಾಗಿರಲಿ, ಅವ್ನು ಮೋದಿ ಆದರೂ ಸರಿ, ಅವರು ರಾಹುಲ್ ಗಾಂಧಿ ಆದರೂ ಸರಿ, ಯಾವನಾರ ಕಳಿ ಅಲ್ಲಿ ಹೋಗಿ ಮಾತಾಡೋದು. ಅದೊಂದು ರೂಲ್ ಮಾಡಿಬಿಡ್ಬೇಕು, ಕಾನೂನೇ ಮಾಡಿಬಿಡ್ಬೇಕು. ಹೊರಗೋದ ತಕ್ಷಣ ಬ್ರೈನ್ ಟರ್ನ್ ಆಗಿಬಿಡುತ್ತೆ. ಅಲ್ಲಿ ಕಾಣಿಸಿದ ತಕ್ಷಣ ಬಿಳಿ ಇರೋರನ್ನ. ಮಾತಾಡಿದ್ದಾರೆ ಸರ್ ರಾಹುಲ್ ಗಾಂಧಿ. ಕ್ಯಾಬಿನೆಟ್ ಅಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಎಲ್ಲ ಕಂಪ್ಲೀಟ್ ಸೀಲ್ ಮಾಡಿ, ಕಂಪ್ಲೀಟ್ ತಂದು ಕ್ಯಾಬಿನೆಟ್ ಅಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ನಿಜನ ಸುಳ್ಳು ಕೇಳಬೇಕಾದ್ರೆ ಜಯಪ್ರಕಾಶ್ ಹೆಗಡೆ ಅವ್ರ ಹತ್ರ ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ. ನಾವು ಅವರಿಗೆ ಮೂಲ ಪ್ರತಿ ಇಲ್ಲದೆ ಹೋದ್ರು ಕೂಡ ಅದ್ರ ಡೇಟಾನೆಲ್ಲ ಅವರು ಡಿಜಿಟಲೈಸ್ ಮಾಡಿಟ್ಟಿದ್ದಾರೆ ಅನ್ಸುತ್ತೆ, ಕಂಪ್ಯೂಟರ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಡಾಟಾ ಆಗಲ್ಲ, ಕಾಪಿನೇ ಡಿಜಿಟಲೈಸ್ ಮಾಡ್ಬೇಕು ನೀವು. ಹಂಗಾಗಲ್ಲ ಮಾಡಕ್ಕೆ. ಈಗ ನಾಳೆ ಸೆನ್ಸಸ್ ಮಾಡಿಬಿಟ್ಟು ಕಂಪ್ಯೂಟರ್ ಡಾಟಾ ಇದೆ ರೀ, ಒರಿಜಿನಲ್ ಎಲ್ಲ ಇಲ್ಲ ಅಂತಾರೆ. ನೀ ಏನು ಡೇಟಾ ಹಾಕಿದ್ಯೋ ನಮಗೇನು ಗೊತ್ತಾಗೋದು ಹೇಗೆ? ಸ್ಟ್ಯಾಂಡ್ ಅಲೋನ್ ವೋಟಿಂಗ್ ಮೆಷಿನ್ ಇರೋದನ್ನೇ ನಿಮ್ಮ ಪಕ್ಷದವ್ರ ಘನತೆವೆತ್ತ ಸೂಪರ್ ಬ್ರೈನ್ ಫೆಲೋಗಳಿನ್ನೂ ಒಪ್ಪಿಲ್ಲ. ಸ್ಟ್ಯಾಂಡ್ ಅಲೋನ್ ಅದು ಮೆಷಿನ್ನು. ನಿಮ್ಮನ್ನು ನಾವ್ಯಾಕೆ ನಂಬಬೇಕು? ನಿಮ್ಗೆ ಇಷ್ಟ ಬಂದಂಗೆ ಬರ್ಕೊಂಡಿದ್ದೀರಿ ಡಾಟಾ, ಕಂಪ್ಯೂಟರ್ ಒಳಗೆ ಹಾಕಿದ್ದೀರಪ್ಪ. ಈ ಅನುಮಾನ ಎತ್ತಿದ್ದೇ ಅವರಲ್ವಾ ಜಯಪ್ರಕಾಶ್? ಆಗಲ್ಲ. ಎಸ್. ಇನ್ನು ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯ 64 ವಿದ್ಯೆಗಳ ಪಾರಂಗತರಾಗಿದ್ರು ಅಂತ 64 ಕಂಬಗಳಿಂದ ಸಮಾಧಿಯನ್ನ ರಚನೆ ಮಾಡಲಾಗಿದೆ. ಆದರೆ ಈ ಸಮಾಧಿ ಮೇಲೆ ಮೇಕೆ ಕಡಿದು ಕ್ಲೀನ್ ಮಾಡಲಾಗ್ತಾ ಇದೆ. ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡುವ ವಿಶ್ವ ಪಾರಂಪರಿಕ ಸ್ಥಳಗಳ ಪಟ್ಟಿಯಲ್ಲಿ ಈ ಸಮಾಧಿ ರಕ್ಷಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಈ ಮಧ್ಯೆ ಶಾಸಕ ಯತ್ನಾಳ್ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ರೀ. ಇರೋದನ್ನು ಉಳಿಸ್ಕೊಳಕ್ಕಾಗಲ್ಲ. ಇದಕ್ಕಿಂತ ಅವಮಾನ ಇನ್ನೊಂದು ಬಿಡೋದು. ಯಾವ ಸರ್ಕಾರನಾರು ಆಗಲಿ, ಯಾವ ಅಡ್ಮಿನಿಸ್ಟ್ರೇಷನಾರು ಹಾಕ್ಕೊಳ್ಳಿ, ಇದಕ್ಕಿಂತ ಇನ್ನು ಬೇಡ. ಈ ಲೆವೆಲ್ಗೆ ಹೋಗೋದು ಆ ಜಾಗಕ್ಕಿರೋ ಇದು ದರಿದ್ರ ಇದು. ಮತ್ತು ಅದನ್ನು ಮಾಡದೆ ಸುಮ್ಮನಿರೋರೆಲ್ಲ ದರಿದ್ರದ ಸಂತತಿಗಳು ಹೇಳ್ತೀನಿ ನಾನು. ಥೂ.